ಹಲೋ ಹಲೋ.
ಮತ್ತೊಮ್ಮೆ ವಿಚಾರ ಮಾಡು ಮಾನವ, ಮತ್ತೊಮ್ಮೆ ವಿಚಾರ ಮಾಡು ಮಾನವ. ಮತ್ತೊಮ್ಮೆ ವಿಚಾರ ಮಾಡು ಮಾನವ. ಅಮ್ಮ ಅಪ್ಪ ಬ್ರಹ್ಮ ದೇವ ದಿವ್ಯ ಪ್ರಭಾವ ಸೇವಕ ಶ್ರೀಮಸ್ತ ಸಮಸ್ತ ಜಗತ್ತಿಗೆ ಅತ್ಯುತ್ತಮವಾಗಿ ಮುತ್ತಿನ ಚಿತ್ರಗಳಿಂದ ಚಂದ್ರಶಿಲೆಗಳಿಂದ ನಿರ್ಮಿತವಾದ ಈ ನೂತನ ಸಭಾಸ್ಥಾನಕ್ಕೆ ಬಂದಿರುವ ಅತಿಥಿಗಳನ್ನೆಲ್ಲ ಸತ್ಕಾರ ಮಾಡಿ ಪ್ರೀತಿಯಿಂದ ಹಸ್ತಗಳನ್ನು ಜೋಡಿಸಿ ಚಂದದಿಂದ ವಂದನಂಕೈದು ಬಂದವರಿಗೆಲ್ಲ ದಾರಿಯಂ ಕೇಳುವ ನೀನು ದಾರ ಸೇವಕಾಗ್ರಮಣಿಯೇ ದಿವ್ಯ ಚಿಂತಾಮಣಿ. ಎನ್ನಗತ್ತಿರುವ ತಮ್ಮ ದಿವ್ಯ ನಾಮಾಂಕಿತವಿರುತ್ತೇವ ಆ ದಿವ್ಯ ಪ್ರಭಾವ ಸಾರಥಿ ನೀನು ಸಾರಥಾದರೆ ಒಳ್ಳೆಯದಾಯಿತು. ಹೌದು. ನನ್ನ ಕೈಯಲ್ಲಿರುವ ಬೆಳ್ಳಿ ಬಂಗಾರ ಉಂಗುರಗಳನ್ನು ನೋಡು, ಅದರಲ್ಲಿ ನಿನಗೊಂದು ಕೊಡುವೆನು. ಸಾರಥಿ ನಾವು ಎಂದರೆ ಸೃಷ್ಟಿಗೊಳಗೆ ಶ್ರೇಷ್ಠ ನೆನೆಸಿ ಈ ಭೂಮಿ ಮೇಲೆ 4 ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸಿ ಈ ಮಾನವ ರಾಶಿಗಳನ್ನು ಹುಟ್ಟಿಸಿ ಪರಮಶ್ರೇಷ್ಠ ನೆನೆಸಿ ಶ್ರೀ ಪಂಚಾಮುಖ ಬ್ರಹ್ಮನೆಂದು ತಿಳಿಯಲು ಸಾರಥಿ ಅತಿ ಜಾಗ್ರತೆ. ಈ ಸೃಷ್ಟಿಕರ್ತ ಬ್ರಹ್ಮದೇವನಂತಪ್ಪ ಅರ್ಥ ಆಗಲಿಲ್ಲ. ಬ್ರಹ್ಮದೇವ ಮಹಾರಾಜ ಹಾಕಿ ಒಳ್ಳೆದಾಯಿತು. ಆ ಮೇಲ ಮಂದಿರವನ್ನು ಬಿಟ್ಟು ಈ ಜನರ ಸಮಾಜಕ್ಕೆ ನನ್ನ ಕಾರಣವಿರುತ್ತೇವ ಆ ದಿವ್ಯ ಪ್ರಭಾವ ನಮ್ಮ ಕುಂಟಪುರವನ್ನು ಬಿಟ್ಟು ಈ ಕೆಳಗಿನ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ನಾನು ಹುಟ್ಟಿಸಿರುವ 4 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜೀವರಾಶಿ ಕೂಡ ಒಂದು. ಆ ಮಾನವ ಜೀವರಾಶಿ ಖುಷಿ ಪಡುವುದನ್ನು ನೋಡಲು ಬರವಣವಾಯಿತು. ಸಾರಥಿ ಅತಿ ಜಾಗ್ರತೆ. ಸಾರಥಿ ನನ್ನ ಆಪ್ತ ಮಿತ್ರರಾದ ವಿಷ್ಣು ಪರಮೇಶ್ವರನನ್ನು ಕರೆಸುವಂತನಾಗು ಈಗ ಅತಿ ಬೇಗ. ಕರೆಸಪ್ಪ. ಮಾತಾಡ್ತಿಪ್ಪ ಅವರು ದೊಡ್ಡವರು ನೀವೇ ಮಾತಾಡ್ತಾರೆ.
ಬಂಡೂರಾಜ್ಯವ ಆಶೀರ್ವಾದ ವರನಲೈಯರೈ ಕರಮಿದು ಸ್ಥಿರವಾಗಿ ಥರನೆ ನಡುಗುತ್ತಾ ದಾರಿಯಲ್ಲಿ ನಿಂತು ಪರಮ ಪುರುಷರ ತಾವುದಾರೆಂದರೆ ವಿಚಾರಿಸುವ ಮಾನವ ನೀನುದಾರು ನಿನ್ನ ನಾಮಾಂಕಿತವೇನು ಪಿಂಡಿ ಪಿಂಡಿ ಅಂದ್ರೆ ರೊಟ್ಟಿ ಪುಟ್ಟಿಯ ರೊಟ್ಟಿಯನ್ನು ಚಪ್ಪರಿಸಿ ಹೊಡೆಯುವಂತ ಸೊಟ್ಟ ಸಾರಥಿ ನಡೆಯುತ್ತಿರುವ ನಮ್ಮ ಜೀವನಾಮ ಎಲೈ ಸಾರಥಿ ನಾನುದಾರೆಂದರೆ ಚರಬಿಯೋಳ್ ಆದಿಶೇಷನ ಮೇಲೆ ಹಾಸಿಗೆಯನ್ನು ಮಾಡಿ ಮಲಗಿ ಮೂರ್ತಿ ನೆನೆಸಿ ಸಕಲ ಜೀವಿಗಳ ರಕ್ಷಿಸಿ ಭಕ್ತಿಕುಲ ಉದ್ಧಾರ ನೆನೆಸಿ ವೈಕುಂಠದೊಳ ಮೆರೆಯುವ ದೂತಲೋಕ ಪ್ರಖ್ಯಾತ ಶ್ರೀ ಮಹಾವಿಷ್ಣುನೆಂದು ತಿಳಿಯಲೆ ಸಾರಥಿ ಅದು ಜಾಗೃತಿ ಒಳ್ಳೆದಾಯ್ತು ತಮ್ಮ ಮೇಲುಮಂದಿರವನ್ನು ಬಿಟ್ಟು ಈ ನೆರೆದ ಸಮಾಜಕ್ಕೆ ಬಂದ ಕಾರಣವೇನಂತೀರಿ ಎಲೈ ಸಾರಥಿ ನಮ್ಮ ವೈಕುಂಠಪುರವನ್ನು ಬಿಟ್ಟು ಇಲ್ಲಿಗೆ ಬಂದ ಕಾರಣವೇನೆಂದರೆ ಆಸುರ ಧೀರರ ಕೇಳಿ ಅನೇಕ ದೈತ್ಯ ರಕ್ಕಸರನ್ನು ಶಿಳಿ ಮತ್ತು ಆಸುರರಿಗೆ ವೈರಿಯಾಗುವ ಕಾರಣ ಪರಿಣವಾಯ್ತು ಸಾರಥಿ ತಿಳಿತೇನ ಬಂದ ಸಂಗತಿ ವೃತ್ತಾಂತವೇನಂತೀರಿ ಓಯಪ್ಪ ಇದು ಒಂದು ಜಗತ್ತಿನ ಬೇಕಾಯ್ತು ಇದು ಒಂದು ಜಗತ್ತಿನ ಬೇಕಾಯ್ತು ಧೈರ್ಯದಾರ ಗೊತ್ತ ಒಬ್ಬರಿಗಿನೊಬ್ರು ಎಪ್ಪರಿಗೆ ಬಂದ್ರು ಅವಾಗ ಅಲ್ಲಿ ಬಂದ್ರು ಯಪ್ಪ ಒಬ್ಬರಿಗಿನೊಬ್ರು ಸೂರ್ಯರು ಕುಳ್ಕಂತ ಬಂದ್ರು ಏನೇನು ಮಾಡಿದ್ರು ತಾಯಿಟ್ರು ಏನೋ ಮಾಡಿದ್ರು ಇವ್ರು ಒಬ್ರು ನಮ್ಮನೆ ಜಗತ್ತಿನ ಬೇಕಾಯ್ತು ಮತ್ತ ಇವ್ರು ಏನು ಕಾಣೋದ ಇವ್ರು ಏನ್ ಮಾಡ್ತಾರೆ ನೋಡು ಮತ್ತೆ ಮಾತಾಡಿದ್ರು ಮಾತಾಡ್ಸ್ಬೇಕು ನಾವು ಬಂದಿದ್ದ ದೇವ ಕಿವಿಯ ಪ್ರಭಾವ ಕರ ಮುಗಿದು ಸ್ಥಿರವಾಗಿ ಯಾವುದರೆಂದು ವಿಚಾರಿಸುವ ದಾರೋ ನಿನ್ನ ನಾಮಾಂಕಿತವೇನು ನಮ್ಮ ಜೀವನಾಮ ಸಾರಥಿ ಯಾವುದರೆಂದರೆ ಶ್ರೀ ರತ್ನಕೋಟ್ ಪುರಂಜಿತವಾದ ವೈಕುಂಠ ಮಾತೆ ಎಂಬ ನಂದೇಶ ಮೊದಲಾದರು ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಆನಂದಕ್ಕೆ ಮೆಚ್ಚಿ ವರವನ್ನು ಕೊಡುವ ಶ್ರೀ ಪಂಪ ವಿರೂಪಾಕ್ಷ ಪರಮೇಶ್ವರನೆಂದು ತಿಳಿಯಪ್ಪ ಸಾರಥಿ ಆರು ಮೂರು ಲೋಕಕ್ಕೆ ಕೀರ್ತಿ ಯಪ್ಪ ಈ ದೇವಲೋಕ ಪರಮಾತ್ಮನಂತ ನಮ್ಮ ಪುಣ್ಯ ಮಂಡುತ್ತ ನಮ್ಮ ಪುಣ್ಯ ಸೃಷ್ಟಿಕರ್ತ ಈ ಜಗತ್ತ ಸೃಷ್ಟಿಕರ್ತನಾದ್ರೂ ಬಲವಾಯಿತು ತಮ್ಮ ದೇವಲೋಕವನ್ನು ಬಿಟ್ಟು ಈ ನರಲೋಕಕ್ಕೆ ಬಿಜಂಗೈನ ನಿನ್ನ ಅಂದವಾದ ಬರೀ ಸಾರಥಿ ವೈಕುಂಠವನ್ನು ಬಿಟ್ಟು ಈ ಸುಂದರ ಸಭಾ ಚಿಂತಕುಂಠಕ್ಕೆ ಬಂದ ಕಾರಣವೇನೆಂದರೆ ಹೌದು ದೇವ ಚೆನ್ನಾಗಿ ಕೇಳುವಂತ ನಾವು ಕೇಳ್ತೀನಿ ಇಲ್ಲಿ ಕುಂತ ಭಕ್ತಾದಿಗಳಿಗೆ ವರವನ್ನು ಕೊಟ್ಟು ರಕ್ಷಿಸಲು ಪ್ರಾಮುಖ್ಯ ಭರಣವಾಯಿತು ಸಾರಥಿ
ಪರಮೇಶ್ವರ ಭಕ್ತರ ಸಂಜೀವ. ಎಲ್ಲ ಇಂದ್ರನೇ ತಾಳು ತಾಳು. ಆ ದುಷ್ಟ ರಕ್ಕಸರಿಗೆ ನಮ್ಮ ನಮ್ಮ ಪಟ್ಟಣಗಳಲ್ಲಿ ಹೊಡೆದ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ದುಷ್ಟ ರಕ್ಕಸರಿಗೆ ನಾನೇನು ವರವನ್ನು ನೀಡಿಲ್ಲ. ಎಲ್ಲ ಗಂಡನಾದ ಮಹಿಷಾಸುರನೇ ಕಾಳು. ನಿನ್ನಿಂದಾಗಿ ಏನಾಗಲಿ. ನಿನ್ನಂತ ನೀಚ ರಕ್ಕಸರನ್ನು ಜೀವನದಲ್ಲಿ ನೂರಾರು ಬಾರಿ ನೋಡಿದನು. ಗಂಡನಾದ ಮಹಿಷಾಸುರನೇ ಕಾಳು. ನಿನ್ನಿಂದ ನಾನು ಏನಾಗಲಿ. ಸಂಹಾರವಂತನ ಉಪಾಯವನ್ನು ಹುಡುತ್ತಿರೋನು. ಇದಾಗಿ ಬೇಗ ಪರಮಶ್ರೇಷ್ಠನೇ, ಅವರ ಸಿರಿಕೊಟ್ಟುಗಳನ್ನು ಮುಂಚಿತವಾಗಿ ಬಿಟ್ಟು ಬಿಡು. ಹೋಗಿ ಈ ಕಷ್ಟವು ಹೇಗಾದರೂ ತಾಳಿರುವೆ, ನಾನೇ ಸಹಿಸಲೇಬೇಕು. ಹೋಗೋಣ, ರಕ್ಷಿಸೋಣ ಈಗ ಅತಿ ಬೇಗ. ಆಹೋ ಶ್ರೀಧರನಾದ ಮಹೇಶ್ವರನೇ ಕೇಳು. ಆ ಬಂಡ ರಕ್ಕಸರನ್ನು ನಮ್ಮ ಅಮರಾವತಿಯನ್ನು ಕಸಿಕೊಂಡು ಹೋದರು. ಆ ರಕ್ಕಸರನ್ನು ನೀನೇ ಪರಿಹರಿಸಬೇಕು. ಪರಮೇಶ್ವರ ಪಾರ್ವತಿ ಹರ ಹರ. ಇಂದ್ರನೇ ಕೇಳು. ಈ ದುಷ್ಟ ರಕ್ಕಸರಿಂದ ನಿಮಗೆ ಯಾವ ಪ್ರಕಾರ ಬಾಧೆ ಉಂಟಾಯಿತು? ಒಳ್ಳೆಯದಿಂದ ನೀವು ಸಮಾಧಾನವಾಗಿ ಲಕ್ಷ್ಮೀನಾಥನೇ ಕೇಳು. ಇಂದ್ರಾದಿಗಳು ಬಂದಿರುವರು, ನಿನಗೆ ಅಭಿಭಯವೇನು ಕೇಳು. ಪಟ್ಟಣದ ಶಶಿಗಂಭೆಯದಿರೆ, ಆ ದುಷ್ಟ ರಕ್ಕಸರಿಂದ ನಿಮಗೆ ಯಾವ ಪ್ರಕಾರ ಬಾಧೆ ಉಂಟಾಯಿತು? ನಿಮ್ಮ ಕಷ್ಟವನ್ನು ಹೇಗಾದರೂ ತಾಳಿದ್ದೀರಿ. ನಿಮ್ಮ ಕಷ್ಟವು ನಾವೇ ಸಹಿಸಲೇಬೇಕು. ಈಗ ಅತಿ ಬೇಗ. ಓಹೋ, ಇದು ಎಂತ ಆಶ್ಚರ್ಯದು. ನೀನು ಇಂದ್ರನು ಕೂಡಿ ಬರಲು ಕಾರಣವೇನು? ಹೇಳಿರೇ ತಾಳಿರೇ. ಹೇ ಸ್ತ್ರೀಯರಿ, ಆ ಘೋರ ರಕ್ಕಸರು ನಮ್ಮ ಅಮರಾವತಿಯನ್ನು ಶ್ರೀ ಧೂಲೋಮುಗೈದರು. ನಿಮ್ಮ ಉನ್ನತವಾದ ಚಕ್ರದಿಂದ ಆ ರಕ್ಕಸ ಶಿರೋಮು ಚಂಡಾಳು ಲಕ್ಷ್ಮೀನಾಥ ಪರಮೇಶ್ವರ. ಓಹೋ, ಹೇ ಇಂದ್ರನೇ, ಇದು ಎಂತ ಆಶ್ಚರ್ಯದ ಮಾತು. ನನ್ನ ಕಿವಿಗೆ ಕೇಳಿಸಿತು. ಆ ಮಹಿಷಾಸುರನನ್ನು ಕಳೆದು ಚಂಡ ಆಡಲೆ. ಹೇಳಿರೇ ತಾಳಿರೇ. ಅಮ್ಮ
ನಮಗೆ ಇಂಥ ಕಷ್ಟವನ್ನು ತಂದೆಯ ಚಂದ್ರಶೇಖರ. ಅಯ್ಯೋ ಶಿವ ಶಿವ ಪರಮೇಶ್ವರ. ಆಹೋ ಕಾಂತಿ, ಆ ಮಹಾದೇವಿಯನ್ನು ಧ್ಯಾನಿಸು ಕಾಂತಿ ಸದ್ಗುಣವಂತಿ. ಏ ಪರಮಶ್ರೇಷ್ಠನಾದ ಪರಮೇಶ್ವರ ಮಹಾರಾಜನೇ, ನೀನು ಹೇಳಿರುವುದು ಅಪ್ಪಟ 100 ಪಟ್ಟು ಚಿನ್ನಕ್ಕಿಂತ ನಿಜ. ಆ ನೀಚ ರಕ್ಕಸರು ನಮ್ಮ ಮಕ್ಕಳಾದ ಶಶಿರಂಬೆಯರ ಮೇಲೆ ಯಾವ ಪರಿಣಾಮಕ್ಕೂ ಹಿಂಜರಿಯುವುದಿಲ್ಲ. ಆ ನೀಚ ರಕ್ಕಸರನ್ನು ನಾವೇ ಹೇಗಾದರೂ ಸಮಾಲಿಸಬೇಕು. ಹೋಗೋಣ ನೋಡಿ ಈಗ ಅತಿ ಬೇಗ. ಹೇ ಅಮ್ಮ ತಾಯಿ, ಹೇ ಅಮ್ಮ ತಾಯಿ, ನಮ್ಮ ಮಕ್ಕಳಾದ ಶಶಿರಂಬೆಯರನ್ನು ತೊಂದರೆಯನ್ನು ಕೊಟ್ಟಿದ್ದಾರೆ. ಆ ನೀಚ ರಕ್ಕಸರನ್ನು ಸಂಹರಿಸಿ ನಮ್ಮ ಮಕ್ಕಳ ಮುಖದಲ್ಲಿ ಖುಷಿ ತರಿಸುವ ತಾಯಿ ಸೌಖ್ಯ ಪ್ರದಾಯಿ. ಹಾಯೇ ನೀಲಕಂಠರಾದ ಪರಮೇಶ್ವರಿ, ನನ್ನು ಕಳೆದುಕೊಂಡು ನಾವು ಎಷ್ಟು ಕಷ್ಟಪಟ್ಟೆವು. ಈಗ ತಿಳಿದಿರುವಾಗೆ ಬಂದು ರಾಕ್ಷಸರನ್ನು ಬಂಧಿಸಿ ನಮ್ಮನ್ನು ರಕ್ಷಿಸಮ್ಮ ಶಂಕರಿ ಮಹೇಶ್ವರಿ. ಅಮ್ಮ ಜ್ವಾಲಾಮುಖಿ, ಈ ರಾಕ್ಷಸರು ಬಂದು ಬಯಸುತ್ತಾ ಬಂದಿರುವರು. ಅದನ್ನು ತಾಳಲಾರದೆ ನಿನ್ನ ಪಾದ ಸೇವೆಗೆ ಬಂದಿರುವರು. ನೀನು ತಡ ಮಾಡದೆ ನಮ್ಮ ಭಕ್ತಿಗೆ ಮೆಚ್ಚಿ ಉದ್ಧರಿಸು ತಾಯಿ ಮಹಾಮಾಯಿ.